ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರ ಫೇವ್ರೇಟ್ ಆದಂಥ ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂಥ ಬೊಂಡದ ಜ್ಯೂಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಈಗ ಇರುವ ಸೆಕೆಗಂತೂ ಈ ಜ್ಯೂಸನ್ನು ಕೋಲ್ಡ್ ಆಗಿ ಕುಡಿಯುವಾಗ ತುಂಬಾನೇ ಖುಷಿ ಆಗ್ತದೆ. ಬನ್ನಿ ಈ ಜ್ಯೂಸನ್ನು ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾನು 10 ಗ್ರಾಮ್ ಅಷ್ಟು ಚೈನಾ ಗ್ರಾಸ್ ಅನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ಇನ್ನು 1 ಕಪ್ ಅಷ್ಟು ಇದಕ್ಕೆ ನೀರನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಒಂದು 5 ರಿಂದ 10 ನಿಮಿಷಗಳವರೆಗೆ ನೆನೆಲಿಕ್ಕಿಡುವ. ಇನ್ನು ಚೈನಾ ಗ್ರಾಸ್ ಅನ್ನು ಇಟ್ಟು 10 ನಿಮಿಷ ಆಗಿದೆ. ಇನ್ನು ನಾವು ಇದನ್ನು ಗ್ಯಾಸ್ ಅಲ್ಲಿ ಬಾಯ್ಲ್ ಆಗ್ಲಿಕ್ಕೆ ಇಡುವ. ಇನ್ನು ನಾನು ಒಂದು ಅರ್ಧ ಕಪ್ ಅಷ್ಟು ಎಳನೀರನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಈ ಚೈನಾ ಗ್ರಾಸಿಗೆ ಹಾಕೊಳ್ಳುವ. ಇನ್ನು ಈ ಚೈನಾ ಗ್ರಾಸಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ನಮ್ಮ ಚೈನಾ ಗ್ರಾಸ್ ಅಲ್ಲಿ ಚೆನ್ನಾಗಿ ಕುದಿ ಬಂದಿದೆ. ಇನ್ನು ನಾವು ಇದನ್ನು ಸೆಟ್ ಆಗ್ಲಿಕ್ಕೆ ಇದನ್ನು ನಾವು ಸ್ಟ್ರೈನರ್ ಅಲ್ಲಿ ಸ್ವಲ್ಪ ಸ್ಟ್ರೈನ್ ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ಸೆಟ್ ಆಗ್ಲಿಕ್ಕೆ ಇಟ್ಕೊಳ್ಳುವ. ಈ ಚೈನಾ ಗ್ರಾಸ್ ಸೆಟ್ ಆಗ್ಲಿಕ್ಕೆ ಫ್ರಿಡ್ಜ್ ಅಲ್ಲಿ ಏನು ಇಟ್ಕೊಳ್ಬೇಕಂತ ಇಲ್ಲ. ಇದು ರೂಮ್ ಟೆಂಪರೇಚರ್ಗೆ ಬರುವಾಗಲೇ ಇದು ಚೆನ್ನಾಗಿ ಸೆಟ್ ಆಗಿ ಬರುತ್ತೆ. ನೋಡಿ, ನಮ್ಮ ಚೈನಾ ಗ್ರಾಸ್ ಇಲ್ಲಿ ಚೆನ್ನಾಗಿ ಸೆಟ್ ಆಗಿದೆ. ಇನ್ನು ನಾವು ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ತೆಗೆಯುವ. ಫ್ರೆಂಡ್ಸ್, ಈಗ ಇರುವ ಸೆಕೆಗೆ ಈ ಜ್ಯೂಸನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ವೆಲ್ಕಮ್ ಡ್ರಿಂಕ್ ಆಗಿ ಗೆಸ್ಟ್ಗಳಿಗೆ ಕೊಡಬಹುದು. ಹಾಗೆ ಇದನ್ನು ಇಫ್ತಾರಿಗೆ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಗೆಲ್ರಿಗೂ ಇದು ಇಷ್ಟ ಆಗಬಹುದು. ನೋಡಿ, ನಮ್ಮ ಜೆಲ್ಲಿ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ. ಇನ್ನು ನಾನು 1 ಕಪ್ ಅಷ್ಟು ಎಳೆನೀರು ಮತ್ತು ಅರ್ಧ ಕಪ್ ಅಷ್ಟು ಅದರ ಮಲಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳುವಾಗ ಎಳೆನೀರನ್ನು ನಾನು ಇಲ್ಲಿ ಸ್ವಲ್ಪ ಸೇರಿಸಿಕೊಂಡು ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದಿದ್ದೇನೆ. ಇನ್ನು ನಾವು ಉಳಿದ ಎಳನೀರನ್ನು ಸಹ ಇದಕ್ಕೆ ಸೇರಿಸಿಕೊಳ್ಳುವ. ಇನ್ನು ನಾನು 3/4 ಲೀಟರ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಈ ಹಾಲನ್ನು ಸಹ ನಾವು ಇದಕ್ಕೆ ಸೇರಿಸಿಕೊಳ್ಳುವ. ಇನ್ನು ನಾನು 200 ಗ್ರಾಮ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅನ್ನು ಇದಕ್ಕೆ ಸೇರಿಸಿದ್ದೇನೆ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ. ನೀವು ಕಂಡೆನ್ಸ್ಡ್ ಮಿಲ್ಕ್ ಅಲ್ಲಿ ಮಿಲ್ಕ್ ಮೇಡ್, ಮಿಲ್ಕ್ ಮಿಠಾಯಿ ಯಾವುದನ್ನು ಸಹ ಬಳಸಬಹುದು. ಇನ್ನು ನಾವು ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ. ನೋಡಿ, ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇನ್ನು ನಾವು ಇದನ್ನು ಒಂದು ಬೌಲ್ಗೆ ಹಾಕೊಳ್ಳುವ. ಇನ್ನು ನಾನೊಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾಮಕಸ್ತೂರಿಯನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಇದು ಈಗ 1 ಕಪ್ ಅಷ್ಟು ಆಗಿದೆ. ಇನ್ನು ಇದನ್ನು ಸಹ ಸೇರಿಸಿಕೊಳ್ಳುವ. ಇನ್ನು ನಾವು ಕಟ್ ಮಾಡಿಕೊಂಡ ಜೆಲ್ಲಿಯನ್ನು ಸಹ ನಾವು ಇದಕ್ಕೆ ಸೇರಿಸಿಕೊಳ್ಳುವ. ನೋಡಿ ಫ್ರೆಂಡ್ಸ್, ನಮ್ಮ ಎಳನೀರಿನ ಜ್ಯೂಸ್ ರೆಡಿ ಆಗಿದೆ. ಇನ್ನು ನಾವು ಇದನ್ನು 2 ರಿಂದ 3 ಗಂಟೆಗಳವರೆಗೆ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳುವ. ಈ ಎಳನೀರಿನ ಜ್ಯೂಸ್ ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಡೈಲಿ ಕೊಟ್ಟರು ಯಾರು ಇದನ್ನು ಬೇಡ ಎನ್ಲಿಕ್ಕಿಲ್ಲ. ಅಷ್ಟು ಟೇಸ್ಟಿ ಆಗಿದೆ, ಹಾಗೆ ತುಂಬಾನೇ ಹೆಲ್ದಿ ಆಗಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.